ತಂದೆನು ಪಿಸು ಮಾತು ಜೇಬಲ್ಲಿ, ಕಂಡೆನು ಹಸಿಮಿಂಚು ಕಣ್ಣಲ್ಲಿ. ನೀ ಮೌನ ವೀಣೆ, ಕದ ಮುಚ್ಚಿರುವ ಖಜಾನೆ, ನಿಂದಿಗೂ ನನಗೆ ಎಟುಕದ ಹಣ್ಣು, ನೀ ಹೀಗಿರುವುದೇ ಚೆನ್ನು. ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಕೃತಿ ಬರೆದಿದ್ದಾರೆ. ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಎಲ್ಲ ಸಿಕ್ಕಿದೆ. ಅದೇನೋ ವಿಚಾರ ಓಕೆ, ಆದರೆ ಅವರ ಪರಿಪೂರ್ಣ ಕೃತಿ ಅಂದರೆ ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು. ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಎರಡೂ ಲಭಿಸುತ್ತೆ. ಕನ್ನಡದಲ್ಲಿ ಮೊದಲು ತಗೊಂಡಿದ್ದವ್ರೆ. ಮೊದಲು ತಗೊಂಡಿದ್ದವ್ರೆ. ಶ್ರೀ ರಾಮಾಯಣ ದರ್ಶನಂ ಕೃತಿ ಕಥಾವಸ್ತು ಏನು ಅಂದರೆ ಕುರುಕ್ಷೇತ್ರ. ತುಂಬ ಏನು ತಿಳ್ಕೊಂಡಿಲ್ಲ, ಬಟ್ ಕುವೆಂಪು ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಒಲವು ಬರ್ತಾ ಹೋಯ್ತು. ಹೆಚ್ಚೆಚ್ಚು ಕೃತಿ ಓದಬೇಕು ಅಂತ ಕುತೂಹಲ ಆಯಿತು. ಹಾಗಾಗಿ ತುಂಬ ದಿನದಿಂದ ಕವಿತೆ ಎಲ್ಲ ಓದಬೇಕು ಅಂತ ತುಂಬ ಪ್ಲ್ಯಾನ್ ಇತ್ತು. ಹಾಗಾಗಿ ಇವತ್ತು ನಮ್ಮ ಗೆಳೆಯರಾದಂಥ ಮಲ್ಲಿಕಾರ್ಜುನ್ ಅವರು ನೆರವೇರಿಸಿದ್ರು. ಹಾಗಾಗಿ ಬೆಳಗ್ಗೆಯಿಂದ ನಾನು ಇಲ್ಲಿ ಪ್ರೇರಣೆ ಆಗ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಕುವೆಂಪುರನ್ನ ನಾವು ಅರ್ಥ ಮಾಡ್ಕೊಳೋದ ಅಂತಹ ಸಂದರ್ಭದಲ್ಲಿ ಆಗಲೇ ಸವಿತಾ ಅವರು ಮಾತಾಡ್ತಾ ಹೋದರು. ನಾನು ಅಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನನ್ನಲ್ಲೇ ಆದಂತಹ ಬದಲಾವಣೆಗಳು ಯಾವ ರೀತಿ ಆಯಿತು ಅಂದರೆ ನಾನು ಕುವೆಂಪುರವ್ರ ಬಗ್ಗೆ ಎಲ್ಲೂ ನಾನು ತಿಳ್ಕೊಂಡಿಲ್ವನೋ, ನಾನು ಅವ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಅವ್ರು ಹೇಗೆ ಮಾತಾಡೋದು. ಹೌದು, ಪ್ರತಿಯೊಬ್ಬರಿಗೂ ಕೂಡ ಹಾಗೇನೆ ಕುವೆಂಪುರವ್ರಿಗೆ ನಿಜವಾಗಿ ನಾವು ಅರ್ಥ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಹಾಗೆ ಆಗುತ್ತೆ. ಅವರ ಕೃತಿಗಳನ್ನು ನಾವು ನಮಗೆ ತನಕ ಬಂದು ಟೈಮ್ ಕೈಲಿಂದ ತಗೋಬೋದು. ಇವತ್ತು ಬರಬೇಕಾಯ್ತು, ಬಂದಿದ್ದೀನಿ. ಅದೇ ರೀತಿ ಅಲ್ಲಿ ನಮ್ಮ ಶರತ್ತು ಮಾತಾಡೋಕ್ಕೆ ವಿಚಾರವನ್ನು ನೋಡೋದಾದರೆ ಅವರು ಕುವೆಂಪುರವರು ಹೇಗೆ ಅಂತಂದರೆ ಅವ್ರ ಜೀವನ ದೃಷ್ಟಿಕೋನ ಇದೆಯಲ್ಲ, ಆ ಜೀವನ ದೃಷ್ಟಿಕೋನ ಎಷ್ಟು ಚೆನ್ನಾಗೇ ಆಸ್ವಾದಿಸ್ತಾರೆ ಅಂತಂದರೆ ಪ್ರಕೃತಿಯನ್ನು ಎಷ್ಟು ಚೆನ್ನಾಗಿ ಆಸ್ವಾದಿಸ್ತಾರೆ, ಜೀವನವನ್ನು ಅಷ್ಟೇ ಚೆನ್ನಾಗಿ ಅವರು ಆಸ್ವಾದಿಸುತ್ತಾರೆ. ಅದಕ್ಕೆ ಅವರು ಜೇನಾಗುವ ನಾ ನಿನಗೆ ನೀ ನನಗೆ, ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ, ಶಿವನೆನ್ನ ಸುಖಕ್ಕೆ ಸುಖಿ ಶಿವ. ಇವಾಗ ಕುವೆಂಪು 1924 ಅಂದರೆ ಸ್ವತಂತ್ರ ಹೋರಾಟ ಸಮಯದಲ್ಲಿ ಅವರೇನು ಸ್ವತಂತ್ರದಲ್ಲಿ ಹೋರಾಡಿರಲಿಲ್ಲ. ಯಾಕಂದರೆ ನಮ್ಮಂಗೆ ಆಗ್ತಾನೆ ಅವರು BA MA ಮುಗಿಸಿದಂಥ ವಿದ್ಯಾರ್ಥಿ ಆಗಿದ್ರು. ಆ ಸಮಯದಲ್ಲಿ ಅವರಿಗೆ ಯಾವುದೇ ರೀತಿಯ ಸ್ವತಂತ್ರ ಹೋರಾಟ ಅಂದ್ರೇನು ಏನು ಗೊತ್ತಿಲ್ಲ. ಆದರೆ ಸ್ವತಂತ್ರದಲ್ಲಿ ಅಂದರೆ ಹೋರಾಟದಲ್ಲಿ ಏನೇನು ನಡೀತಿದೆ ಅನ್ನೋದು ರೇಡಿ ವಿರೋಧಿ, ಅದರಲ್ಲೂ ಕೂಡ ಬ್ರಾಹ್ಮಣ ವಿರೋಧಿ ಅನ್ಕೊಂತಿರ್ತಾರೆ. ಇವ್ರು ಹೇಳೋದು ಯಾವಾಗಲೂ ನಾನು ಪುರೋಹಿತಶಾಹಿ ವಿರೋಧಿ. ಇಲ್ಲೆಲ್ಲ ಪುರೋಹಿತಶಾಹಿ ತಕ್ಷಣ ಯಾರು ಅನ್ಕೊಂತೀವಿ? ಬ್ರಾಹ್ಮಣರು ಅನ್ಕೊಂತೀವಿ. ಆದರೆ ಪಾಶ್ಚಾತ್ಯರಲ್ಲಿ ಪುರೋಹಿತಶಾಹಿ ವಿರೋಧಿ ಅಂತಂದರೆ ಬ್ರಾಹ್ಮಣರಲ್ಲ. ಅವರು ಅದಕ್ಕೆ ಉದಾಹರಣೆ ಕೊಡ್ತಾರೆ. ಪಾಶ್ಚಾತ್ಯರಲ್ಲಿ ಈ ಒಂದು ಕುವೆಂಪು ವಿಶ್ವಮಾನವಾಗಿ ಬೆಳೆದಿರಲಿಲ್ಲ. ಯಾರಿಗೂ ಕುವೆಂಪು ಬಂದರು ಅಂತ ಇನ್ಸ್ಟಿಟ್ಯೂಟ್ ಬಿಟ್ಕೊಡೋ ಲೆವೆಲ್ಗೆ ಅವರಲ್ಲಿ ಇರಲಿಲ್ಲ. ಅವರು ನಿಮ್ಮ ಥರ ಸಾಮಾನ್ಯ ಮನುಷ್ಯರಾಗಿದ್ದರು. ಅಲ್ಲಿ ಲಕ್ಷಾಂತರ ಜನ ನಡೆದಿದ್ರಲ್ಲ, ಇವರು ಹಂಗೆ ಒಬ್ಬರು ಮನುಷ್ಯರಾಗಿದ್ದರು. ಎಲ್ಲರಿಗೂ ನನ್ನ ಮಗಳ ಕಾಳಿ ಕಟ್ಟಿಗೆ ನೀವು ಸಂಸಾರ ಮಾಡಬೇಕು, ಇಲ್ಲ ನೀವು ಬಿಡಲ್ಲ ಅಂದ್ರೆ ಸನ್ಯಾಸತ್ವವನ್ನು ತ್ಯಜಿಸಿ ಮತ್ತೆ ಹೋಗ್ತಾರಂತೆ. ಮತ್ತೆ ಹೋಗಿ ಏನು ಸಿಗ್ತಂತ. ಮತ್ತು ಇವರು ಒಕ್ಕಲಿದ್ರು, ಇವ್ರಿಗೆ ಏನು ಬರ್ತದೆ ಅಂತೆಲ್ಲ ಕೇಳಿದಾಗ ಅವ್ರು ಗೊಬ್ಬರ ಅನ್ನುವಂಥ ಒಂದು ಕವಿತೆ ಬರೆದು ಉತ್ತರ ಕೊಡ್ತಾರೆ. ಗೊಬ್ಬರದಲ್ಲಿ ಏನೇನಿದೆ ಅಂತ ಕೊಡ್ತಾರೆ. ಸೊ ಆ ರೀತಿ ತನ್ನ ಈತ ಒಕ್ಕಲಿಗ, ಮಣ್ಣಿನ ಮಗ ಅಥವಾ ಒಕ್ಕಲಿಗರು ಅಂತ ನಾವೆಲ್ಲ ಕೃಷಿ ಅಂತ ಹೇಳ್ತಾರೆ. ಸೊ ಅದನ್ನ ಏನು ಹೇಳ್ತಾರೆ, ಮಕ್ಕಳಿಗೆ ಹೆಂಗೆ ಕವಿತೆ ಬರ್ತೈತೆ ಅಂತ ಕೇಳಿದ್ರೆ ಗೊಬ್ಬರದ ಮೂಲಕ ಗೊಬ್ಬರ ಏನೇನು ಉಪಯೋಗ ತಗೋತೈತೆ ಅಂತ ಉತ್ತರ ಕೊಟ್ಟಂಥ ವ್ಯಕ್ತಿ. ಹಾಗೆ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಅಂಕುಶ ಅಂದರೆ ಆನೆಯನ್ನು ಪಳಗಿಸುವ ಒಂದು ಯಂತ್ರ. ಇದೊಂದು ನಿರಂಕುಶ ಮತಿಗಾಗಿ ಅನ್ನೋದು ವೈಚಾರಿಕ ಲೇಖನವಾಗಿರುತ್ತೆ. ನಿರಂಕುಶ ಮತಿ ಅಂದರೆ ಇತರರ ಪ್ರಭಾವಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ಬುದ್ಧಿವಂತಿಕೆಯಿಂದ ಸೂರ್ಯ ಆ ಒಂದು ಧೈರ್ಯವನ್ನು, ಆ ಒಂದು ಹಕ್ಕನ್ನು ಕುವೆಂಪುರವರು ಏನು ಮಾಡ್ತಾರೆ, ಊರ್ಮಿಳೆಯ ಪಾತ್ರದ ಮೂಲಕ ಎತ್ತಿ ಹಿಡಿತಾರೆ. ಅದು ಒಂದು ದರ್ಶನ, ರಾಮಾಯಣ ದರ್ಶನ. ಮತ್ತೊಂದು ಪಾತ್ರ ಮಂತರೆ ಪಾತ್ರವನ್ನು ಸಹ ಎತ್ತಿ ಹಿಡಿದು ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿ ರಾಮಾಯಣವನ್ನು ದರ್ಶನ ಮಾಡಿಸ್ತಾರೆ. ಯಾರು? ನಮ್ಮ ಕುವೆಂಪುರವರು. ಅದೇ ರೀತಿ ನಾವು ಬೆರಳಿಗೆ ಕೊರಳು, ಒಬ್ಬ ಪ್ರಸಿದ್ಧ ಗುರುಗಳಾದಂತಹ ಶಿಷ್ಯ ಯಾರು? ಅರ್ಜುನನನ್ನು
ಮುಖಾಂತರ ತಮ್ಮ ಚೇತನಕ್ಕೆ ಆಹ್ವಾನಿಸುತ್ತಾರೆ. ಈ ವಿವಾಹ ವಿಧಾನವು ಕ್ರಮೇಣ ವಧೂವರರ ಜೀವನ ವಿಧಾನವೂ ಆಗಬೇಕೆಂಬುದು ಮಂತ್ರಮಂಗಲದ ಮೂಲ ಆಶಯ. ಆದ್ದರಿಂದಲೇ ಈ ಕ್ರಮದಲ್ಲಿ ಮದುವೆಯಾಗುವ ವಧೂವರರು, ಅವರ ಮಾತಾಪಿತೃಗಳು, ಬಂಧು ಮಿತ್ರರು ಕೆಲವು ಕನಿಷ್ಠ ಶಿಸ್ತನ್ನು ಕಡ್ಡಾಯವಾಗಿ ಪರಿಪಾಲಿಸಬೇಕು. ಮಂತ್ರಮಾಂಗಲ್ಯ ಸರಳ ವಿವಾಹ ವಿಧಿಯೆಂದೇ ರೂಪಿಸಿರುವುದರಿಂದ ಎಲ್ಲರಿಗೂ ಕೂಡ ಒಂದು ವೈಯಕ್ತಿಕವಾಗಿ ವಂದನೆಗಳನ್ನು ಹಾಗೆ ಪರ್ಸ್ನಲ್ ಆಗಿ ನಮ್ಮ ಮಲ್ಲಿಕಾರ್ಜುನರಿಗೆ ನೀವು ಇರಬೇಕು, ನೀವು ಇದ್ದರೆ ಚೆನ್ನಾಗಿರುತ್ತೆ ಅಂತಕ್ಕಂತಹ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ನನಗೆ ಕವಿ ಮನೆಗೆ ಅಂತ ಅಂದರೆ ನಾವು ಸಾಹಿತ್ಯ ವಿದ್ಯಾರ್ಥಿಗಳಾಗಿ ಬರಲೇಬೇಕು ಅಂತ ಈಗಾಗಲೇ ನಾನು ಹೋದ್ಸತಿ ನಾನು ಹೋಗ್ಬೇಕು ಅಂತ ಅಂದಿದ್ದೆ ಇವ್ರು ಬಂದಿದ್ದೆ. ನಾನು ಹೋಗಿರಲಿಲ್ಲ, ಯಾಕಂದರೆ ಕವಿ ಮನೆಗೆ ಹೋಗಿದ್ದೆ. ಇಲ್ಲಿಗೆ ಬರಬೇಕು, ಸಮಾಜಕ್ಕೆ ಬರಬೇಕು, 2 ಗಂಟೆ ಪರಿಸರವನ್ನು ಕಲಿಬೇಕು ಅಂದ್ಕೊಂಡು ಆವಾಗ ಕಣ್ಮೇಶ್ ಬಂದಿದ್ದರು. ಅವರು ನಾವು ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಆ ಜೇನಾಗುವ ಒಂದು ಕವಿತೆಯನ್ನು ಎಲ್ಲರೂ ಒಂದೊಂದು ಕವಿತೆಯನ್ನು ಓದೋದ್ರ ಮುಖಾಂತರವಾಗಿ ಅವರಿಗೊಂದು ನುಡಿ ನಮನಗಳನ್ನು ಅರ್ಪಿಸೋದ್ರ ಮುಖಾಂತರ ನೀ ಮೆಟ್ಟುವ ನೆಲ ಅದ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ